ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿನಲ್ ರಿವಾ ಬ್ಲಾಗ್ಸ್. ನಾನಿವತ್ತು ಟೊಮೆಟೊ ಹಣ್ಣನ್ನು ಹೇಗೆ ಪ್ರಿಸರ್ವ್ ಮಾಡಿ ಇಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಕೆಲವೊಂದು ಸಲ ನಮ್ಮ ಮನೆಯಲ್ಲಿ ತುಂಬ ಟೊಮೆಟೊ ಹಣ್ಣು ಆಗಿರ್ತದೆ, ಅಥವಾ ನಾವು ಶಾಪಿಂದ ತಂದಿರ್ತೀವಿ. ಆಗ ಅದು ಉಳಿದಾಗ ಅದು ಕೊಳ್ತೋಗುತ್ತೆ ಅಥವಾ ಕೆಟ್ಟೋಗುತ್ತೆ. ಸೊ ನಮಗೆ ಯೂಸ್ ಇಲ್ಲದಾಗ ಈ ಟೊಮೆಟೊ ಹಣ್ಣನ್ನು ಹೇಗೆ ನಾವು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ಮೊದಲಿನ ವಿಧಾನ ಅಂದರೆ ಹಣ್ಣನ್ನು ಕಟ್ ಮಾಡಿ ಅದನ್ನು ಫ್ರೀಸರ್ ಒಳಗಡೆ ಇಟ್ಟು ಸ್ವಲ್ಪ ಗಟ್ಟಿಯಾದ ಮೇಲೆ ನಂತರ ಪ್ಲಾಸ್ಟಿಕ್ ಒಳಗಡೆ ಹಾಕಿ ಫ್ರೀಸರಲ್ಲಿ ಇಟ್ಬಿಡೋದು. ಸೊ ಅದಕ್ಕೆ ಮೊದಲು ಒಂದು ಟ್ರೇ ತಗೊಳ್ಬೇಕು. ಅದಕ್ಕೆ ಈ ಥರ ಪಾರ್ಚ್ಮೆಂಟ್ ಪೇಪರ್ ಅಂತ ಸಿಗುತ್ತೆ, ಬೇಕಿಂಗ್ ಇದು ಪೇಪರ್ ಸಿಗುತ್ತೆ. ನಾವು ಅದನ್ನು ಈ ಥರ ಟ್ರೇಯಲ್ಲಿ ಹಾಕಿ ಆ ಕಟ್ ಮಾಡಿದ ಟೊಮೆಟೊ ಹಣ್ಣನ್ನು ಈ ಥರ ಇಟ್ಕೊಂಡು ಹೋಗಬೇಕು. ನೋಡಿ, ನಾನು ಅದು ಪಾರ್ಚ್ಮೆಂಟ್ ಪೇಪರನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನಮಗೆ ಆ ಶಾಪಲ್ಲಿ ಸಿಗುತ್ತೆ ಪಾರ್ಚ್ಮೆಂಟ್ ಪೇಪರ್. ಇನ್ ಕೇಸ್ ನಿಮ್ಮ ಹತ್ರ ಪಾರ್ಚ್ಮೆಂಟ್ ಪೇಪರ್ ಇಲ್ಲ ಅಂತ ಹೇಳಿದರೆ ನೀವು ಇದು ಬಟ್ಟಲಲ್ಲಿ ಅಥವಾ ಪ್ಲೇಟಲ್ಲಿ ಹಾಕಿ ಕೂಡ ಇಡ್ಬೋದು, ಏನಾಗಲ್ಲ. ಇದೇ ಆಗಬೇಕಂತ ಏನಿಲ್ಲ, ಇದು ಹಾಕಿದರೆ ಸ್ವಲ್ಪ ಕೂಡ ಒಂದು ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಪ್ಲೇಟಲ್ಲಿ ಕಟ್ ಮಾಡಿ ಸ್ವಲ್ಪ ದೂರ ಇಟ್ಟರೆ ಅದು ಚೆನ್ನಾಗಿ ಬರುತ್ತೆ. ನೋಡಿ, ಈ ಟೊಮೆಟೊ ಹಣ್ಣನ್ನು ನಾನು ತಗೊಂಡಿದ್ದೀನಿ. ಇದು ನಾನು ಆಲ್ರೆಡಿ ವಾಶ್ ಮಾಡಿದ್ದೀನಿ, ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಇದನ್ನ ನೀರಿನ ಅಂಶ ಹೋದ್ಮೇಲೆ ನಾನೀಗ ಇದು ತಗೊಳ್ತಾ ಇದ್ದೀನಿ. ಸೊ ಮೊದಲು ನೋಡಿ, ಈ ಥರ ಈ ಟೊಮ್ಯಾಟೊ ಹಣ್ಣನ್ನು ಇದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಇದ್ದಿದ್ದ ಪಾರ್ಟನ್ನು ನೋಡಿ, ಈ ಥರ ಇದು ಸೈಡ್ಗೆ ಇಟ್ಬಿಡಿ. ಇದು ನಮಗೆ ಅಗತ್ಯ ಇಲ್ಲ. ಇದೆಲ್ಲ ತೆಗೆದ್ಮೇಲೆ ಈ ಚೆನ್ನಾಗಿದ್ಮೇಲೆ ಈಗ ಇದನ್ನು ಕಟ್ ಮಾಡೋಣ. ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ನೋಡಿ, ಈ ಥರ ಪೀಸ್ ಮಾಡಿ ಇಟ್ಕೊಳ್ಳೋಣ. ನಂತರ ಇದನ್ನು ಈ ಥರ ಟ್ರೇಯಲ್ಲಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಇಟ್ಕೊಳ್ಬೇಕು. ನೋಡಿ, ಈ ಥರ ಇಟ್ಕೊಂಡು ದೂರ ಇಟ್ಕೊಂಡು ಇದನ್ನು ಫ್ರೀಸ್ ಮಾಡೋಕೆ ಇಡಬೇಕು. ಹಾಗೆ ನಾನು ಎಲ್ಲ ಪೀಸಸನ್ನು ಕಟ್ ಮಾಡ್ತೇನೆ ಈಗ. ಹಾಗೆ ಮತ್ತೆ ಫೈನಲಿ ನಿಮಗೆ ತೋರಿಸ್ತೇನೆ ಹೇಗೆ ಇಟ್ಕೊಂಡಿದ್ದೀನಿ ಅಂತ. ನೋಡಿ, ಈ ಥರ ಇಟ್ಕೊಂಡು ಇದನ್ನು ಫ್ರಿಜ್ ಒಳಗಡೆ ಇಟ್ಟು ಫ್ರೀಸ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈಗ ನಾನು ಎಲ್ಲ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ಥರ ಪಾರ್ಚ್ಮೆಂಟ್ ಪೇಪರಲ್ಲಿ ನಾನು ನೋಡಿ ಈ ಥರ ಇಟ್ಟಿದ್ದೀನಿ. ನೋಡಿ, ಒಂದೊಂದೇ ಪೀಸಾಗಿ ಈ ಥರ ಇಟ್ಟಿದ್ದೀನಿ. ಇದನ್ನು ಇನ್ನು ಫ್ರೀಸ್ ಮಾಡಿಕೊಳ್ಬೇಕು ಫ್ರೀಸರಲ್ಲಿ ಇಟ್ಟು. ಒಂದು ದಿವಸ ಇಟ್ಟರೆ ಸಾಕು, ಇಲ್ಲ ಕಮ್ಮಿ ಇಟ್ಟರು. ಇನ್ ಕೇಸ್ ಬೇಗ ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ನೀವು ಪ್ಲಾಸ್ಟಿಕ್ ಪೇಪರಲ್ಲಿ ಹಾಕಿಟ್ಕೊಳ್ಬೋದು, ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಕೊಳ್ಬೋದು. ಹಾಗೆ ಎರಡನೇ ಮೆಥಡ್ ತೋರಿಸ್ತಾ ಇದ್ದೀನಿ ನಾನೀಗ. ಈ ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡಲ್ಲ, ಇಡಿಯಾಗಿ ನಾನು ಹೋಲ್ ಆಗಿ ಇಡ್ತಾ ಇದ್ದೀನಿ ಫ್ರೀಸರ್ ಒಳಗಡೆ. ಸೊ ನೋಡಿ, ನಾವು ತೆಗೆದಿಟ್ಕೊಳ್ಳುವಾಗ ಮೊದಲು ನೋಡಿ, ಈ ಪಾರ್ಟ್ ಉಂಟಲ್ವ, ಈ ಪಾರ್ಟನ್ನು ತೆಗಿಬೇಕು. ಈ ಪಾರ್ಟನ್ನು ಇಟ್ಕೊಳ್ಬಾರ್ದು. ನಾನೊಂದು ಚಾಕುವಿನ ಒಂದು ಇದ್ರ ಮೂಲಕ ನಾನು ಈ ಥರ ತೆಗೆದುಕೊಳ್ತಾ ಇದ್ದೀನಿ. ಇದನ್ನು ಜಸ್ಟ್ ನಾನು ಕಟ್ ಮಾಡಲ್ಲ. ನೋಡಿ, ಈ ಥರ ನೋಡಿ, ಈಗ ಎಲ್ಲ ಟೊಮ್ಯಾಟೊ ನಾನು ಈ ಥರ ಇದು ತೊಟ್ಟನ್ನು ತೆಗೆದು ಈ ಥರ ಇದರಲ್ಲಿರುವ ಇದನ್ನು ತೆಗೆದುಬಿಟ್ಟಿದ್ದೀನಿ. ಈಗ ನೋಡಿ, ಈಗ ಒಂದು ಸಣ್ಣ ಜಿಪ್ ಲಾಕ್ ಪೇಪರ್ ಅಂತ ತಗೊಳ್ಬೇಕು, ಪ್ಲಾಸ್ಟಿಕ್ ಅಂತ ತಗೊಳ್ಬೇಕು. ಅದಕ್ಕೆ ಇದು ಕಟ್ ಮಾಡಿಟ್ಟಂಥ ಅಂದರೆ ಈ ಥರ ತೆಗೆದಿಟ್ಟಂಥ ಟೊಮ್ಯಾಟೊ ಹಣ್ಣನ್ನೆಲ್ಲ ನಾವು ಇದ್ರೊಳಗಡೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಇದ್ರೊಳಗಡೆ ಹಾಕ್ಕೊಳ್ಳೋಣ. ನೋಡಿ, ಈಗ ಇದು ಕ್ಲೋಸ್ ಮಾಡಿದ್ದೀನಿ, ಆದರೆ ಫುಲ್ಲಾಗಿ ಕ್ಲೋಸ್ ಮಾಡಿಲ್ಲ ನಾನು. ಇದರೊಳಗಡೆ ಒಂದು ಸ್ಟ್ರಾವನ್ನು ಈ ಥರ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಬೇಕು. ಎಲ್ಲ ಸೈಡ್ ಕವರ್ ಮಾಡಿ ನಂತರ ಇದನ್ನು ಎಲ್ಲ ಗಾಳಿಯನ್ನು ಇದನ್ನು ಹೊರಗಡೆ ತೆಗೆದು ಸ್ಟ್ರಾ ಮೂಲಕ ನಾವು ಅದರ ಒಳಗಡೆ ಇರುವ ಎಲ್ಲ ಗಾಳಿಯನ್ನು ತೆಗಿಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಸಣ್ಣ ಈ ಥರ ವ್ಯಾಕ್ಯೂಮ್ ಇದ್ದರೆ ಗಾಳಿ ತೆಗೆಯುವಂಥ ವ್ಯಾಕ್ಯೂಮ್ ಇದ್ದಿದ್ರೆ ತೆಗಿಬೋದು ನೀವು, ಇಲ್ಲಾಂದರೆ ಈ ಥರ ತೆಗಿಬೋದು. ನೋಡಿ, ಈ ಥರ ಇದು ಗಾಳಿ ಎಲ್ಲ ಹೋಗಿದೆ. ಈಗ ಇದನ್ನು ನೀವು ಫ್ರೀಸರಲ್ಲಿ ಇಟ್ಟು ಫ್ರೀಸ್ ಮಾಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಈಗ ನೋಡಿ ಇದರೊಳಗಿರುವ ಗಾಳಿ ಎಲ್ಲ ನೋಡಿ ಹೋಗಿದೆ. ಇದರಲ್ಲಿ ಯಾವುದು ಗಾಳಿ ಇಲ್ಲ. ಇದನ್ನು ಚೆನ್ನಾಗಿ ಈ ಥರ ಇದು ಮಾಡಿ ಫ್ರೀಸರಲ್ಲಿ ಇಟ್ಕೊಳ್ಳೋಣ. ಇವತ್ತು ನಾನು ನಿನ್ನೆ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಫ್ರೀಸರ್ ಒಳಗಡೆ ಇಟ್ಟಿದ್ದೆ. ಅದೀಗ ಒಂದು 24 hours ಆಗಿದೆ. ಈಗ ನೋಡಿ, ಇದು ಈ ಥರ ತುಂಬ ಗಟ್ಟಿಯಾಗಿದೆ. ನೋಡಿ, ಈ ಥರ ತುಂಬ ಗಟ್ಟಿಯಾಗಿದೆ. ಸೊ ಇದೀಗ ಒಳ್ಳೆ ಚೆನ್ನಾಗಿ ಫ್ರೀಸ್ ಆಗಿದೆ.
ಇದನ್ನು ನಾವೀಗ ಒಂದು ಜಿಪ್ ಲಾಕ್ ಕವರಲ್ಲಿ ಹಾಕಿ ಇದನ್ನು ಎಷ್ಟು ಬೇಕೋ ಅಷ್ಟು ನಾವು ತುಂಬಿಸಿಟ್ಕೊಳ್ಳೋಣ. ನಾನು ಸಣ್ಣ ಕವರಲ್ಲೇ ಹಾಕ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ತುಂಬ ದೊಡ್ಡ ಕವರಲ್ಲಿ ಹಾಕ್ಕೊಂಡ್ರೆ ಡೈಲಿ ತೆಗೆಯುವಾಗ ಅದು ಸಾಫ್ಟ್ ಆಗುತ್ತೆ. ಸೊ ಅದರಲ್ಲಿರುವ ಏರ್ ಎಲ್ಲ ಇದಾಗುತ್ತೆ, ಸೊ ಏರ್ ತುಂಬಿಕೊಳ್ಳುತ್ತೆ ಮತ್ತೆ ಮತ್ತೆ ತೆಗೆಯುವ. ಅದಕ್ಕೋಸ್ಕರ ಸಣ್ಣ ಇದರಲ್ಲಿ ನಾನೊಂದು ಇದರಲ್ಲಿ ಒಂದು ಅರ್ಧ ಮುಕ್ಕಾಲಷ್ಟು ತುಂಬಿಸ್ತೇನೆ, ಅಷ್ಟು ಸಾಕು. ಬನ್ನಿ ನೋಡೋಣ. ಈಗ ನೋಡಿ ಈ ಥರ ನೋಡಿ, ಈ ಥರ ಗಟ್ಟಿಯಾಗಿದೆ ನೋಡಿ ನೋಡಿ ನೋಡಿ, ಈ ಥರ ಈಗ ತುಂಬ ಗಟ್ಟಿಯಾಗಿದೆ. ಇದನ್ನಿನ್ನು ಇದರಲ್ಲಿ ತುಂಬಿಸಿಟ್ಕೊಂಡು, ಜಿಪ್ ಲಾಕಲ್ಲಿ ತುಂಬಿಸಿಟ್ಕೊಂಡು ನಂತರ ಇದನ್ನು ಫ್ರೀಜರ್ ಒಳಗೆ ಇಟ್ಕೊಳ್ಳೋಣ. ಫುಲ್ ಮಾಡಬೇಡಿ, ಅರ್ಧದಷ್ಟು ಫುಲ್ ಮಾಡಿ ಅದಕ್ಕೆ ಸ್ವಲ್ಪ ಇದು ಮಾಡಿ ಮತ್ತೆ ನಿನ್ನೆ ಸೇಮ್ ಹೇಳಿದಾಗೆ ಒಂದು ಸ್ಟ್ರಾ ತೆಗೆದುಕೊಂಡು ಅದು ಈ ಥರ ಹಾಕಿ ಅದರಲ್ಲಿರುವ ಏರನ್ನೆಲ್ಲ ತೆಗಿಬೇಕು. ಇಲ್ಲಾಂದರೆ ಏರ್ ತುಂಬಿದರೆ ಅದರಲ್ಲಿ ಐಸ್ ಗಟ್ಟಿ ಆಗ್ತದೆ, ಆಗ ಅದು ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡಿ ಅದರಲ್ಲಿರುವ ಏರೆಲ್ಲ ತೆಗೆದು ಈ ಸ್ಟ್ರಾ ಮೂಲಕ ನಾವು ಅದರ ಒಳಗಿರುವ ಏರನ್ನು ಹೊರಗಡೆ ತೆಗಿಬೇಕು. ಇನ್ನು ಈ ಥರ ಗಟ್ಟಿಯಾಗಿ ಈ ಥರ ಇದು ಮಾಡಿಟ್ರೆ ನೋಡಿ ಇದರೊಳಗಡೆ ಈಗ ಏರಿಲ್ಲ. ಇನ್ನು ಇದನ್ನು ಫ್ರೀಝರ್ ಒಳಗಡೆ. ಫ್ರೆಂಡ್ಸ್, ನಾನಿದು ಮೊದಲು ಇದೊಂದು 2 ವೀಕ್ಸ್ ಆಯಿತು ನಾನಿದು ರೆಡಿ ಮಾಡಿ ಇಟ್ಕೊಂಡು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಇದು ಫ್ರೀಝರಲ್ಲಿಟ್ಟರೆ ಏನೂ ಆಗಲ್ಲ. ನಮಗೆ ಏನಾದರೂ ಕರಿ ಮಾಡಬೇಕಾದ್ರೆ, ಪದಾರ್ಥ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನೋಡಿ ನಾನು ಈ ಸಣ್ಣ ಜಿಪ್ ಲಾಕಲ್ಲಿ ಹಾಕಿದ ಕಾರಣ ನಮಗೆ ಒಂದು ಅರ್ಧದಷ್ಟು ಒಂದ್ಸಲ ಅಡುಗೆ ಮಾಡುವಾಗ ಬೇಕಾಗ್ತದಲ್ವ, ಸೊ ಹಾಗೆ ತಗೊಳ್ದುಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗುತ್ತೆ. ನೋಡಿ ನಾವು ಕೊಳ್ತು ಬಿಸಾಡೋದಕ್ಕಿಂತ ನೋಡಿ ಈ ಥರ ನಾವು ಫ್ರೀಝರ್ ಮಾಡಿ ಇಡ್ಬೋದು. ಹಾಗೆ ನೋಡಿ ಇದು ಅಲಸಂಡೆ ನಾನು ಈ ಥರ ಹಾಕಿಟ್ಟಿದ್ದೆ. ನೋಡಿ ನೋಡಿ ಎಷ್ಟು ಗಟ್ಟಿಯಾಗಿದೆ. ನೋಡಿ ಈ ಥರ ನೀವು ಅಲಸಂಡೆ ಕೂಡ ಫ್ರೀಝರ್ ಮಾಡಿ ಇಡ್ಬೋದು. ಬಟ್ ಇದು ನಾನು ಪ್ರಿಸರ್ವ್ ಮಾಡಿದ ರೀತಿ ಬೇರೆ. ಸೊ ಇದು ಸೇಮ್ ಆ ಥರ ಅಲ್ಲ, ಮಾಡ್ಬೋದು ಆ ಥರ ಕೂಡ. ಬಟ್ ನಾನು ಇದು ಬೇರೆ ಟೆಕ್ನಿಕಲ್ಲಿ ಮಾಡಿದ್ದೇನೆ. ನೆಕ್ಸ್ಟ್ ಒಂದ್ಸಲ ನಾನು ಇದ್ರ ವಿಡಿಯೋ ಮಾಡಿ ನಿಮಗೆ ಹೇಗೆ ಇದು ಪ್ರಿಸರ್ವ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.